ನೋಡಿ ಕ್ವಶನ್ನು, set up an analysis of variance table for the following per acre production data for 3 varieties of wheat each grown on 4 plats and state if the variety differences are significant level. ಗೊತ್ತಾಗ್ತಿದೆಯಲ್ವಾ? 5% significant level. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ ಕ್ವಶನ್ ಬಂದು ನೋಡಿ ಈ ಥರ ಕೊಟ್ಟಿದ್ದಾರೆ. ಪರ್ ಏಕರ್ ಪ್ರೊಡಕ್ಷನ್ ಡೇಟಾ, ಪ್ಲಾಟ್ ಆಫ್ ಲ್ಯಾಂಡು, ವೆರೈಟಿ ಆಫ್ ವೀಟು. ವೆರೈಟಿ ಆಫ್ ವೀಟ್ ಬಂದು ABC, ಪ್ಲಾಟ್ ಆಫ್ ಲ್ಯಾಂಡ್ಗೆ ನಂಬರ್ ಏನು 1 2 3 4 ಅಂತ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ 2 ವೇ ಮಾಡಬೇಕು. ಇಲ್ಲಿ ಕ್ವಶನಲ್ಲಿ ನೀವು ಟೇಬಲ್ ನೋಡಿ, ಗೊತ್ತಾಗ್ತಿದೆಯಲ್ವಾ? ಈ ಟೇಬಲಲ್ಲಿ ಈಗ ಬರೀ ABC ಇದ್ದಿದ್ರೆ ಈ ಡೇಟಾನ ಬರೀ 1 ಫ್ಯಾಕ್ಟರು ಎಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಟೇಬಲಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಪ್ಲಾಟ್ ಆಫ್ ಲ್ಯಾಂಡು ಕೊಟ್ಟವ್ರೆ, ಇಲ್ಲಿ ವೆರೈಟಿ ಆಫ್ ವೀಟು. ಈ ನೋಡಿ ಈ ಡೇಟಾನ ಈ 2 ಫ್ಯಾಕ್ಟರು ಇನ್ಫ್ಲೂಯೆನ್ಸ್ ಮಾಡ್ತಾಯಿದೆ. ಒಂದು ಪ್ಲಾಟ್ ಆಫ್ ಲ್ಯಾಂಡು ಇನ್ಫ್ಲೂಯೆನ್ಸ್ ಮಾಡ್ತಾಯಿದೆ, ಇನ್ನೊಂದು ವೆರೈಟಿ ಆಫ್ ವೀಟು ಇನ್ಫ್ಲೂಯೆನ್ಸ್ ಮಾಡ್ತಾಯಿದೆ. ಅದಕ್ಕೆ ನಾವು ಇಲ್ಲಿ 2 ವೇ ಅನ್ನುವ ಯೂಸ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, 2 ವೇ ಅನ್ನುವ ಯೂಸ್ ಮಾಡೋದು ಯಾವಾಗ ಅಂದರೆ ಡೇಟಾನ 2 ಫ್ಯಾಕ್ಟರ್ ಇನ್ಫ್ಲೂಯೆನ್ಸ್ ಮಾಡಿದಾಗ 2 ವೇ ಅನ್ನೋವನ್ನ ಯೂಸ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? 2 ವೇ ಅನ್ನುವ ಕಂಪೇರ್ಸ್ ಅವರೇಜಸ್ ವೆನ್ 2 ಫ್ಯಾಕ್ಟರ್ಸ್ ಎಫೆಕ್ಟ್ ದ ರಿಸಲ್ಟ್. ಗೊತ್ತಾಗ್ತಿದೆಯಲ್ವಾ? ಈಗ 2 ವೇ ಅನ್ನುವ ಏನು ಮಾಡುತ್ತೆ, ಅವರೇಜ್ನ ಕಂಪೇರ್ ಮಾಡುತ್ತೆ. ಯಾವಾಗ ಅಂದರೆ ವೆನ್ 2 ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ದ ಡೇಟಾ. ಅರ್ಥ ಆಗ್ತಿದೆಯಲ್ವಾ? ಯಾವಾಗ ಡೇಟಾನ 2 ಫ್ಯಾಕ್ಟರ್ ಎಫೆಕ್ಟ್ ಮಾಡುತ್ತೆ ಆವಾಗ 2 ವೇ ಬಂದು ಯೂಸ್ ಮಾಡಬೇಕು ಟು ಕಂಪೇರ್ ದ ಅವರೇಜಸ್. ಇಲ್ಲೇನು ಮಾಡಬೇಕು, ಲೆಟ್ H0 ಈಸ್ ಈಕ್ವಲ್ ಟು H0 ಈಸ್, ಇದು ನಲ್ ಹೈಪಾಥಿಸಸ್ ಬರ್ಕೋಬಿಡಿ, μ1 ಈಕ್ವಲ್ ಟು μ2 ಈಕ್ವಲ್ ಟು μ3. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕಂದ್ರೆ ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಮಾಮೂಲಿ ನೀವು 1 ವೇ ಅನ್ನುವಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಆ ಥರ ಮಾಡಿ. ಫಸ್ಟ್ ಟೇಬಲ್ ಬರ್ಕೋಬಿಡಿ. ಇಲ್ಲೇನಂದರೆ ಇಲ್ಲಿ ಪ್ಲಾಟು ಬರ್ಕೊಳ್ಳಿ, 1 2 3 4, ಇಲ್ಲಿ ABC. ಅರ್ಥ ಆಗ್ತಿದೆಯಲ್ವಾ? ಈ ಥರ ಬರ್ಕೊಂಡು ಡೇಟಾನ ನೀಟಾಗಿ ಬರ್ಕೊಳ್ಳಿ. ಡೇಟಾ ಏನು ಹೇಳುತ್ತೆ ಹೇಳಿ, 6 5 5 7 5 4 3 3 3 8 7 4. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಸಮ್ಮು, ಈ ಸಮ್ನ P ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಇಲ್ಲಿ ಸಮ್ಮು, ಇಲ್ಲಿ T ಅಂತ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಆ್ಯಡ್ ಮಾಡಿ. 6 + 7 + 3 + ಅಂದರೆ ಇಲ್ಲಿ ಏನಾಗುತ್ತೆ, 6 + 7 ಎಷ್ಟು 13, 13 + 13 16, 16 + 8 24 ಬರುತ್ತೆ. ಇಲ್ಲಿ 10 13 20 ಬರುತ್ತೆ. ಇಲ್ಲಿ 9 12 16 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಏನು ಮಾಡಬೇಕು, ಇಲ್ಲಿ ಈಗ ಸಮ್ಮು ಈ ಕಡೆನೂ ಸಮ್ ಮಾಡ್ಕೋಬೇಕು. ಈಗ ನೋಡಿ ಈ ಕಡೆನೂ ಸಮ್ ಮಾಡ್ಕೊಳ್ಳಿ. 6 + 5 11, 11 + 5 16, 7 + 5 12, 12 + 4 16, 3 + 3 + 3 9, ಇಲ್ಲಿ 11 8 19. ಅರ್ಥ ಆಗ್ತಿದೆಯಲ್ವಾ? ಇದನ್ನ ಆ್ಯಡ್ ಮಾಡಿದ್ರೆ ಎರಡೂ ಆ್ಯಡ್ ಮಾಡಿದ್ರೂ ಸೇಮ್ ಸಮೇಷನ್ ಬರುತ್ತೆ. ಗೊತ್ತಾಗ್ತಿದೆಯಾ? ಟೋಟಲ್ ಒಂದೇ ಬರುತ್ತೆ. ಈಗ ನೋಡಿ 24 20 ಅಂದರೆ 44, 44 50 60 ಆಗುತ್ತೆ. ಇದು 32 41 16 ಆಗುತ್ತೆ ಟೋಟಲ್. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು, ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋ. ನೋಡಿ ಇದನ್ನ ನಾನು ಇಲ್ಲೇ ಬರೀತೀನಿ, ನೀವೇನು ಮಾಡಿ ಇದು ಬರೆದಾದ್ಮೇಲೆ ಕೆಳಗಡೆ ಪೇಜಲ್ಲಿ ನಾನು ಇಲ್ಲಿ ಬರೀತಾ ಇದ್ದೀನಲ್ಲ ಅದು ಬರೀರಿ. ದ ಸ್ಕ್ವೇರ್ಸ್ ಆರ್ ಆ್ಯಸ್ ಫಾಲೋಸ್. ಈಗ ನೋಡಿ ಅಂತ ಬರೆದು ಬರೀ ABC ವೆರೈಟಿ ಬರೀರಿ ಸಾಕು. ABC ಅಂತ ಬರೆದು ಇದು ಸ್ಕ್ವೇರ್ ಮಾಡಿ. 6ಗೆ ಸ್ಕ್ವೇರ್ 36, 7ಗೆ ಸ್ಕ್ವೇರ್ 49, 3ಗೆ ಸ್ಕ್ವೇರ್ 9, 8ಗೆ ಸ್ಕ್ವೇರ್ 64, 5ಗೆ ಸ್ಕ್ವೇರ್ 25, 5ಗೆ ಸ್ಕ್ವೇರ್ 25, 3ಗೆ ಸ್ಕ್ವೇರ್ 9, 7ಗೆ ಸ್ಕ್ವೇರ್ 49, 5ಗೆ ಸ್ಕ್ವೇರ್ 25, 4ಗೆ ಸ್ಕ್ವೇರ್ 16, 3ಗೆ ಸ್ಕ್ವೇರ್ 9, 4ಗೆ ಸ್ಕ್ವೇರ್ 16. ಆಮೇಲೆ ಇದನ್ನ ಆ್ಯಡ್ ಮಾಡ್ಕೊಳ್ಳಿ. ಇದನ್ನ ಆ್ಯಡ್ ಮಾಡಿದ್ರೆ 36 + 49 + ಒಂದು ನಿಮಿಷ ಕ್ಯಾಲ್ಸಿಲ್ ಮಾಡಿ ತೋರಿಸ್ತೀನಿ. ಈಗ ನೋಡಿ ಆ್ಯಡ್ ಮಾಡೋಣ ಇದನ್ನ. 36 + 49 + 9 + 64 ಎಷ್ಟು ಬರುತ್ತೆ? 158 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ?
ಇದನ್ನ ಆ್ಯಡ್ ಮಾಡಿದ್ರೆ 25 + 25 + 9 + 49, 25 + 25 + 9 + 49, 108 ಬರುತ್ತೆ. ಆಮೇಲೆ ಇದನ್ನ ಆ್ಯಡ್ ಮಾಡೋಣ. 25 + 16 + 9 + 16, 66 ಬರುತ್ತೆ. ಆಮೇಲೆ ಏನು ಮಾಡಬೇಕು, ಈಗ ಜನರಲ್ ಡೇಟಾನ ಬರ್ಕೊಬಿಡಿ, ಗೊತ್ತಾಗ್ತಿದೆಯಲ್ವಾ? ಅಂದರೆ ಗಿವನ್ ಸಿಂಪಲ್ ವ್ಯಾಲ್ಯೂಸ್ಗಳು, ಬೇಸಿಕ್ ವ್ಯಾಲ್ಯೂಸ್ಗಳನ್ನ ಬರ್ಕೊಳ್ಳಿ. ಇಲ್ಲಿ ಬೇಸಿಕ್ ವ್ಯಾಲ್ಯೂಸ್ ಏನನ್ನಂದರೆ, ಈಗ ನೋಡಿ, ವಿ ಹ್ಯಾವ್, ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಏನು ಮಾಡಬೇಕಂದ್ರೆ ಎನ್ನು ಟೋಟಲ್ ಅಬ್ಸರ್ವೇಷನ್ನು ಎಷ್ಟಿದೆ, 1 2 3 4 5 6 7 8 9 10 11 12. ಕ್ಯಾಪಿಟಲ್ ಎನ್ ಬಂದು 12. ನಂಬರ್ ಆಫ್ ರೋಸ್ ಎಷ್ಟು, 1 2 3 4 ರೋಸ್ ಇದೆ. R = 4. ನಂಬರ್ ಆಫ್ ಕಾಲಮ್ಸು 1 2 3. ನೋಡಿ, ಇದು ಕಾಲಮ್ಸು 1 2 3, ಇದು ರೋಸ್ 1 2 3 4, ಕಾಲಮ್ 3. ಗೊತ್ತಾಗ್ತಿದೆಯಲ್ವಾ? ಈಗೇನು ಮಾಡಬೇಕು, ಇದು ಆದ ತಕ್ಷಣ ಟೀನ ಫೈಂಡ್ ಮಾಡಬೇಕು. ಟಿ ಅಂದರೆ ಹೆಂಗೆ ಫೈಂಡ್ ಮಾಡ್ತೀರಾ? ಸೇಮ್ ಮಾಮೂಲಿ, ಇದು ಟೋಟಲ್ಲು 24 + T = 60. ಆಲ್ರೆಡಿ ಫೈಂಡ್ ಮಾಡಿದ್ದೀನಿ, ಅದನ್ನ T = ಅಂತ ಬರ್ಕೊಳ್ಳೋಣ. T = 60 ಆ್ಯಂಡ್ ಅಂತ ಬರ್ಕೊಳ್ಳಿ. ಈಗ ಕರೆಕ್ಷನ್ ಫ್ಯಾಕ್ಟರ್ನ ಫೈಂಡ್ ಮಾಡಿ. ಕರೆಕ್ಷನ್ ಫ್ಯಾಕ್ಟರ್ಗೆ ಫಾರ್ಮುಲಾ ಬಂದು T² / N. ಇಲ್ಲಿ T² ಎಷ್ಟು, 60². ಕ್ಯಾಪಿಟಲ್ N ಎಷ್ಟು, 12. ಗೊತ್ತಾಗ್ತಿದೆಯಲ್ವಾ? ಈ ಥರ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ಕರೆಕ್ಷನ್ ಫ್ಯಾಕ್ಟರ್ ಫೈಂಡ್ ಮಾಡಿದ್ಮೇಲೆ TSSನ ಫೈಂಡ್ ಮಾಡೋಣ. ಇಲ್ಲಿ ನೋಡಿ, TSS ಬಂದು, TSSಗೆ ಫಾರ್ಮುಲಾ ಬಂದು ∑i ∑j xij². ಇದರ ಅರ್ಥ ಏನಂದರೆ -e. ಅಂದರೆ ನೀವೇನು ಮಾಡಬೇಕು, ಈಚ್ ಅಬ್ಸರ್ವೇಷನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ? ಆಮೇಲೆ ಅದನ್ನ ಆ್ಯಡ್ ಮಾಡಬೇಕು. ಏನಿಲ್ಲ, ಸಿಂಪಲ್ ಮಾಮೂಲಿ ಮೊದಲು ಮಾಡ್ತಿದ್ರಲ್ಲ, ಇದು ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿದ್ದೀವಲ್ಲ, ಅದ್ರದ್ದು ಸಮೇಷನ್ 150 TSS = ಅಂತ ಬರ್ಕೊಳ್ಳೋಣ. TSS = ಇನ್ನು ಆ್ಯಡ್ ಮಾಡಿ 158 + 108 + 66 -CF ಅಂದರೆ 60² / 12. ಇದನ್ನ ಕ್ಯಾಲ್ಸಿಯಲ್ ಮಾಡಿದ್ರೆ ಆನ್ಸರ್ ಬಂದು ನೋಡಿ, 158 + 108 + 66 -60² / 12. ಆನ್ಸರ್ ಏನು ಬಂತು, 32 ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೋಡಿ, TS ಆದಮೇಲೆ SSR ಮಾಡಬೇಕು. ∑² ಬಿಟ್ವೀನ್ ದ ರೋಸ್. ಗೊತ್ತಾಗ್ತಿದೆಯಲ್ವಾ? ಇಲ್ಲೇನು SSR ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಸಮ್ ಆಫ್ ದ ರೋ ಸ್ಕ್ವೇರ್ಸ್. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಇದಕ್ಕೆ ಫಾರ್ಮುಲಾ ∑Ti² / Ni -CF. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ SSR = Ti² ಅಂದರೆ ಇದು T1 T2 T3 T4. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ Ni ಅಂದರೆ ಈ ಟೋಟಲ್ ಬಂದಿರೋದು ಎಷ್ಟು ನಂಬರ್ಸ್ ಆ್ಯಡ್ ಮಾಡಿದ್ರೆ 1 2 3. ಇದು ಸ್ಯಾಂಪಲ್ ಅಂದ್ಕೊಳ್ಳಿ. 1 2 ಈ ಸ್ಯಾಂಪಲ್ ಸೈಜನ್ನು 1 2 3 ಆ ಥರ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದೇನಾಗುತ್ತೆ, Ti² ಅಂದರೆ 16² / 3 ಪ್ಲಸ್ ಇದು 16² / 3 ಪ್ಲಸ್ ನೆಕ್ಸ್ಟು 9² / 9, 9² / 3. ಅಂದರೆ ಇದು ನಂಬರ್ ಆಫ್ ಡೇಟಾ ಎಷ್ಟು ತೊಗೊಂಡಿದ್ದೀವಿ ಆ್ಯಡ್ ಮಾಡೋಕ್ಕೆ ಅಂತ. 19² / 3 -CF ಅಂದರೆ CF ಎಲ್ಲಿದೆ, 60² / 12.
ನೋಡಿ ಎಸ್ ಎಸ್ ಆರ್ ಬಂದ್ಬಿಡುತ್ತೆ. ಈಗ ಎಸ್ ಎಸ್ ಆರ್ನ ಮಾಡಿ. ಇಲ್ಲಿ ನೋಡಿ ಇದನ್ನ ಮಾಡೋದು ಯಾವ ಥರ ಅಂದರೆ ನೋಡಿ 16 ಸ್ಕ್ವೇರ್ ಬೈ 3 ಪ್ಲಸ್ 16 ಸ್ಕ್ವೇರ್ ಬೈ 3 ಪ್ಲಸ್ 9 ಸ್ಕ್ವೇರ್ ಬೈ 3 ಪ್ಲಸ್ 19 ಸ್ಕ್ವೇರ್ ಬೈ 3 ಮೈನಸ್ 60 ಸ್ಕ್ವೇರ್ ಬೈ 12 18 ಬರುತ್ತೆ. ಎಸ್ ಎಸ್ ಆರ್ ಬಂದು 18. ಆಮೇಲೆ ಎಸ್ ಎಸ್ ಸಿ ಮಾಡಬೇಕು. ಆಮೇಲೆ ಎಸ್ ಎಸ್ ಸಿ ಮಾಡಿ. ಎಸ್ ಎಸ್ ಸಿ ಅಂದರೆ ಸಮೇಷನ್ ಆಫ್ ಪಿ ಐ ಸ್ಕ್ವೇರ್ ಬೈ ಎನ್ ಐ ಮೈನಸ್ ಸಿ ಎಫ್. ಇಲ್ಲಿ ಸಮೇಷನ್ ಆಫ್ ಪಿ ಐ ಸ್ಕ್ವೇರ್ ಅಂದರೆ ಇದನ್ನ ಸ್ಕ್ವೇರ್ ಮಾಡಬೇಕು. P1 P2 P3ನ ಗೊತ್ತಾಗ್ತಿದೆಯಲ್ವಾ. ಈಗ 24 ಸ್ಕ್ವೇರು. ಈಗ ನೋಡಿ ಇದು 24 ಬರೋಕ್ಕೆ ಎಷ್ಟು ಡೇಟಾನ ಆ್ಯಡ್ ಮಾಡಿದ್ದೀರಾ? 1 2 3 4 4 ನಂಬರ್ನ, ಅದಕ್ಕೆ 4 ಪ್ಲಸ್ 20 ಸ್ಕ್ವೇರ್ ಬೈ 4 ಆಮೇಲೆ 16 ಸ್ಕ್ವೇರ್ ಬೈ 4 ಮೈನಸ್ ಸಿ ಎಫ್ ಅಂದರೆ ಸಿ ಎಫ್ ಎಷ್ಟು? 60 ಸ್ಕ್ವೇರ್ ಬೈ 12. ಈಗ ಎಸ್ ಎಸ್ ಸಿ ಒಂದು ಆನ್ಸರ್ ಏನು ಬರುತ್ತೆ ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ ಎ ಸಿ ಹೊಡೆದ್ಬಿಟ್ಟು ಫಸ್ಟು 24 ಸ್ಕ್ವೇರ್ ಬೈ ನೋಡಿ 324 ಆಗಿಬಿಟ್ಟಿದೆ. ಅದು 4 ಪ್ಲಸ್ 20 ಸ್ಕ್ವೇರ್ ಬೈ 4 ಪ್ಲಸ್ 16 ಸ್ಕ್ವೇರ್ ಬೈ 4 ಮೈನಸ್ 60 ಸ್ಕ್ವೇರ್ ಬೈ 12. ಆನ್ಸರ್ 8. ಎಸ್ ಎಸ್ ಸಿ ಒಂದು 8. ನೋಡಿ ಎಸ್ ಎಸ್ ಆರ್ ಆಯಿತು, ಎಸ್ ಎಸ್ ಸಿ ಆಯಿತು, ಟಿ ಎಸ್ ಎಸ್ ಆಯಿತು. ಈಗ ಎಸ್ ಎಸ್ ಸಿ ಮಾಡಬೇಕು. ಈಗ ನೋಡಿ ಎಸ್ ಎಸ್ ಸಿಗೆ ಫಾರ್ಮುಲಾ ಟಿ ಎಸ್ ಎಸ್ ಮೈನಸ್, ಅರ್ಥ ಆಗ್ತಿದೆಯಲ್ವಾ. ಇಲ್ಲಿ ಎಸ್ ಎಸ್ ಡಬ್ಲ್ಯೂ ಬದಲು ಎಸ್ ಎಸ್ ಸಿ ಮಾಡೋದು. ಒಂದು ವೇಳೆ ಎಸ್ ಎಸ್ ಬಿ ಮಾಡ್ತೀವಿ, ಇಲ್ಲಿ ಎಸ್ ಎಸ್ ಬಿ ಬದಲು ಎಸ್ ಎಸ್ ಆರ್ ಎಸ್ ಎಸ್ ಸಿ ಮಾಡಬೇಕು. ಎಸ್ ಎಸ್ ಡಬ್ಲ್ಯೂ ಬದಲು ಎಸ್ ಎಸ್ ಸಿ ಮಾಡಬೇಕಷ್ಟೆ. ಎಸ್ ಎಸ್ ಆರ್ ಮೈನಸ್ ಎಸ್ ಎಸ್ ಸಿ. ಎಸ್ ಎಸ್ ಸಿ ಈಸ್ ಈಕ್ವಲ್ ಟು ಟಿ ಎಸ್ ಎಸ್ ಎಷ್ಟು? 32 ಮೈನಸ್ ಎಸ್ ಎಸ್ ಆರ್ ಎಷ್ಟು? 18 ಮೈನಸ್ 8. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಸ್ ಎಸ್ ಸಿ ಈಸ್ ಈಕ್ವಲ್ ಟು 32 ಮೈನಸ್ 18 ಮೈನಸ್ 8 ಮಾಡಿದ್ರೆ ಎಷ್ಟು ಬರುತ್ತೆ ನೋಡಿ. 32 ಮೈನಸ್ 18 ಮೈನಸ್ 8 ಎಷ್ಟು ಬರುತ್ತೆ? 6 ಬರುತ್ತೆ. ಈಗ ನೋಡಿ ಇದು ಒಂದು ಎಸ್ ಎಸ್ ಸಿ ಆಯಿತು, ಎಸ್ ಎಸ್ ಆರ್ ಆಯಿತು, ಎಸ್ ಎಸ್ ಸಿ ಆಯಿತು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೀವು ಟೇಬಲ್ಲು ಅನೋವಾ ಟೇಬಲ್ನ ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ. ಅನೋವಾ ಟೇಬಲ್ನ ಬರೆಯೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ ಸೋರ್ಸ್ ಆಫ್ ವೇರಿಯೇಷನ್ಸ್ ಅಂತ ಬರ್ಕೊಳ್ಳಿ. ಸೋರ್ಸ್ ಆಫ್ ವೇರಿಯೇಷನ್, ಆಮೇಲೆ ಸಮ್ ಆಫ್ ಸ್ಕ್ವೇರ್ಸು, ಆಮೇಲೆ ಡಿಗ್ರೀಸ್ ಆಫ್ ಫ್ರೀಡಮ್ಮು, ಆಮೇಲೆ ಮೀನ್ ಸ್ಕ್ವೇರ್ಸು, ಆಮೇಲೆ ಎಫ್ ರೇಷಿಯೋ. ಇಲ್ಲಿ ಸೋರ್ಸ್ ಆಫ್ ವೇರಿಯೇಷನಲ್ಲಿ ಏನೇನು ಬರೀಬೇಕು ಅಂದರೆ ರೋಸು ಕಾಲಮ್ಸು ಮತ್ತು ಎರರು ಟೋಟಲ್ಲು. ರೋಸ್, ಕಾಲಮ್ಸು, ಎರರ್,
ಟೋಟಲ್. ಗೊತ್ತಾಗ್ತಿದೆಯಲ್ವಾ? ನೋಡ್ಕೊಳ್ಳಿ, ಈಗ ರೋಸಲ್ಲಿ ಸಮ್ ಆಫ್ ಸ್ಕ್ವೇರ್ಸ್ಗೆ ಈಗ ಎಸ್ ಎಸ್ ಆರ್ ಬರ್ಕೋಬೇಕು. ಎಸ್ ಎಸ್ ಆರ್ ಎಷ್ಟು? ಎಸ್ ಎಸ್ ಆರ್ ಎಲ್ಲಿದೆ? 18. ಕಾಲಮ್ಸ್ಗೆ ಎಸ್ ಎಸ್ ಸಿ ಬರ್ಕೋಬೇಕು. ಎಸ್ ಎಸ್ ಸಿ ಎಲ್ಲಿದೆ? 8. ಆಮೇಲೆ ಎರರ್ಗೆ ಎಸ್ ಎಸ್ ಸಿ ಬರ್ಕೊಳ್ಳಿ. ಎಸ್ ಎಸ್ ಸಿ ಎಷ್ಟು? 6. ಆಮೇಲೆ ಟಿ ಎಸ್ ಎಸ್ಸು. ಟಿ ಎಸ್ ಎಸ್ ಅಂದರೆ ಎಲ್ಲಿದೆ? ಟಿ ಎಸ್ ಎಸ್ಸು 32 ಟೋಟಲ್ಲು. ಈಗ ಡಿಗ್ರೀಸ್ ಆಫ್ ಫ್ರೀಡಮ್ಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. R-1. R-1 ಅಂದರೆ ಆರ್ ಎಷ್ಟು? 4. 4 - 1 is 3. ಕಾಲಮ್ಸ್ಗೆ C-1. ಕಾಲಮ್ ಎಷ್ಟು? 3. C3. 3 - 1 ಅಂದರೆ 2. ನೆಕ್ಸ್ಟು ಬಂದು ಇದಕ್ಕೆ ಎರರ್ಗೆ R-1 ಇಂಟು C-1. R-1 ಇಂಟು C-1. R-1 3, C-1 3 ಇಂಟು 2 is 6. ಅರ್ಥ ಆಗ್ತಿದೆಯಲ್ವಾ? ಟೋಟಲ್ಗೆ N-1. N ಎಷ್ಟು? 12 - 1 ಅಂದರೆ 11. ಗೊತ್ತಾಗ್ತಿದೆಯಲ್ವಾ? ಇದು ಟೋಟಲ್ ಮಾಡಿದ್ರೂ ನಿಮಗೆ 11 ಸಿಗುತ್ತೆ. ಈಗ ಮೀನ್ ಸ್ಕ್ವೇರ್ಗೆ ಫಾರ್ಮುಲಾ ಏನು? ಎಸ್ ಎಸ್ ಆರ್ ಬೈ R-1. ಇಲ್ಲಿ ಮೀನ್ ಸ್ಕ್ವೇರ್ಗೆ MSR ಈಸ್ ಈಕ್ವಲ್ ಟು 18/3. 18/3 ಅಂದರೆ 6 ಬರುತ್ತೆ. ಆಮೇಲೆ MSC ಅಂದರೆ 8/2. 8/2 ಅಂದರೆ 4 ಬರುತ್ತೆ. ನೆಕ್ಸ್ಟು ಇಷ್ಟೇ ಸಾಕು. ಇದು MSCಗೇನು? 6/6. 6/6 ಅಂದರೆ 1 ಆಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಇದನ್ನ ಈ ಥರ ಬ್ಲ್ಯಾಂಕ್ ಬಿಡಿ. ಇಲ್ಲೇನು ಮಾಡಬೇಕು? ಎಫ್ ರೇಷಿಯೋಗೆ FR ಫೈಂಡ್ ಮಾಡಬೇಕು. ನೋಡಿ, FRಗೆ ಫಾರ್ಮುಲಾ MSR ಡಿವೈಡೆಡ್ ಬೈ MSC. MSR ಅಂದರೆ 6/1 ಅಂದರೆ 6. ಆಮೇಲೆ FC ಅಂದರೆ MSC/MSC. MSC ಅಂದರೆ ಇಲ್ಲಿ ನೋಡಿ 4/MSC ಅನ್ನು 1. 4/1 is 4. ಈಗ ನೋಡಿ, ಇದಾದ ತಕ್ಷಣ FR/FC ಫೈಂಡ್ ಮಾಡಿದ್ಮೇಲೆ ನೀವು ಟೇಬಲ್ನ ಕಂಪೇರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಟೇಬಲ್ ನೋಡೋದು ಯಾವ ಥರ ನೋಡ್ಕೊಳ್ಳಿ. ಇಲ್ಲಿ FRಗೆ ಫಸ್ಟು FR ಈಸ್ ಈಕ್ವಲ್ ಟು ಏನಿದೆ? 6. ಇದನ್ನ ಯಾವುದಕ್ಕೆ ಕಂಪೇರ್ ಮಾಡಬೇಕು ಅಂದರೆ ಈಗ ನೋಡಿ, ಇದು FRಗೆ ಇದು ನೋಡಿ, ಡಿಗ್ರೀಸ್ ಆಫ್ ಫ್ರೀಡಮ್ ನೋಡೋದು ಯಾವುದೇ ಥರ ಅಂದರೆ 3, 6. ಅರ್ಥ ಆಗ್ತಿದೆಯಲ್ವಾ? ಫ್ರಮ್ ಟೇಬಲ್ ಇಲ್ಲಿ ಬರ್ಕೊಬಿಡೋಣ. ಫ್ರಮ್ ಟೇಬಲ್ F3, 6 ಫಸ್ಟು. ಇಲ್ಲಿ ನೋಡಿ, F3, 6 ನೋಡೋದು ಇಲ್ಲಿ ನೋಡಿ. ಟೇಬಲಲ್ಲಿ ನೋಡೋದು ಯಾವ ಥರ ಅಂದರೆ ಇಲ್ಲಿ 3 ಇರಬೇಕು, ಇಲ್ಲಿ C ಇರಬೇಕು, ಇಲ್ಲಿ ಕೋಇನ್ಸೈಡ್ ಆಗಬೇಕು. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ನೋಡಿ, ಇದು 3, ರೋಲಿ 6, ಕೋಇನ್ಸೈಡ್ ಆಗಿರೋದು ಎಷ್ಟು? ಇಂಟರ್ಸೆಕ್ಟ್ ಆಗಿರೋದು 4.76. F3, 6 ಅಂದರೆ 4.76. ಅದೇ ಥರ ಈಗ 3, 6 ಇದೆಯಲ್ವಾ? ನೆಕ್ಸ್ಟು 2, 6 ನೋಡಿ. ಇದು ನೋಡಿ, ಫಸ್ಟು 3, 6 ತೊಗೊಳ್ಳಿ, ಆಮೇಲೆ 2, 6 ತೊಗೊಳ್ಳಿ. F2, 6 ಬಂದು ರೋಲಿ 2 ನೋಡಿ. ರೋಲಿ 2 ಕೆಳಗಡೆ 6, 5.14. 5.14. ಅರ್ಥ ಆಗ್ತಿದೆಯಲ್ವಾ? ಈಗ ಏನು ಮಾಡಿ, FRನ ಇದಕ್ಕೆ ಕಂಪೇರ್ ಮಾಡಬೇಕು ಸ್ಟಾರ್ಟಿಂಗ್ಗೆ, FC ಇದಕ್ಕೆ ಕಂಪೇರ್ ಮಾಡಬೇಕು. ಈಗ ನೋಡಿ, FR ಈಸ್ ಈಕ್ವಲ್ ಟು 6 ಇದೆ, ಅದು ಗ್ರೇಟರ್ ದ್ಯಾನ್ F3, 6 4.76. FC ಎಷ್ಟಿದೆ? 4 ಇದೆ, ಅದು ಲೆಸ್ ದ್ಯಾನ್ F2, 6 ದಟ್ ಈಸ್ 5.14.
ಎಫ್ ಆರ್ ಇದೆಯಲ್ಲ ಅದು ಜಾಸ್ತಿ ಇದೆ, ಎಫ್ ಸಿ ಇದೆಯಲ್ಲ ಅದು ಕಡಿಮೆ ಇದೆ. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ ಇಲ್ಲೇನು ಮಾಡಬೇಕು, ಹೈಪಾಥಿಸಿಸ್ ಬಂದು ಕಾಲಮ್ಸ್ಗೆ ಅಕ್ಸೆಪ್ಟ್ ಮಾಡ್ಕೋಬೇಕು, ರೋಸ್ಗೆ ರಿಜೆಕ್ಟ್ ಮಾಡ್ಕೋಬೇಕು. ಹೈಪಾಥಿಸಿಸ್ accepted for columns and rejected for rows ಅಂತ ಬರ್ಕೊಡಿ. ಗೊತ್ತಾಗ್ತಿದೆಯಲ್ವಾ? ಈಗ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ನೋಡ್ಕೊಳ್ಳಿ, ಕ್ವಶನ್ನು ನಿಮ್ಗೇನು ಕೊಟ್ಟಿದ್ದಾರೆ ಅನ್ನೋದು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟು ಲೆಟ್ ಹೆಚ್ ನಾಟ್ ಈಸ್ ಸಚ್ ದಟ್ μ1 = μ2 = μ3 ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ 1 2 3 ಬರೀರಿ ಎ ಬಿ ಸಿ. ಇಲ್ಲಿ ಡೇಟಾನ ಬರ್ಕೊಳ್ಳಿ. ಫಸ್ಟ್ ಏನು ಮಾಡಿ ಪಿ ಬರ್ಕೊಳ್ಳಿ, ಟಿ ಬರ್ಕೊಳ್ಳಿ. ಇದನ್ನ ಟೋಟಲ್ ಮಾಡಿ ಇಲ್ಲಿ ಬರೀರಿ. ರೋ ವ್ಯಾಲ್ಯೂಸ್ಗಳನ್ನ ಟೋಟಲ್ ಮಾಡಿ, ಕಾಲಮ್ ವ್ಯಾಲ್ಯೂಸ್ಗಳನ್ನ ಟೋಟಲ್ ಮಾಡಿ ಇಲ್ಲಿ ಬರೀರಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಬರೋದು ವಿ ಹ್ಯಾವ್ ಎನ್ ಅಂದರೆ ಟೋಟಲ್ಲು, ಆರ್ ಅಂದರೆ ನಂಬರ್ ಆಫ್ ರೋಸು, 4 ರೋಸ್ ಇದೆ. ಸಿ ಅಂದರೆ ನಂಬರ್ ಆಫ್ ಕಾಲಮ್ 3 ಇದೆ. ಈ ಟಿ ಅಂದರೆ ಇದು, ಸಿ ಎಫ್ ಅಂದರೆ T²/n 6T²/12 ಆಗುತ್ತೆ. ಟಿ ಎಸ್ ಎಸ್ ಅಂದರೆ ಸಮೇಷನ್ ಆಫ್ xij² - ಸಿ ಎಫು. ಟಿ ಎಸ್ ಎಸ್ ಅಂದರೆ ಇದನ್ನ ಆ್ಯಡ್ ಮಾಡಿ. ಸಿ ಎಫ್ ಅಂದರೆ ಗೊತ್ತು, ಟಿ ಎಸ್ ಎಸ್ ಸಿಗ್ಬಿಡುತ್ತೆ. ಎಸ್ ಎಸ್ ಆರ್ ಅಂದರೆ Ti²/ni. Ti² ಅಂದರೆ ಇದು, ni ಅಂದರೆ ಈಗ ನೋಡಿ T1² / 1 2 3 ಇದೆ ಡೇಟಾ /3. ಅರ್ಥ ಆಗ್ತಿದೆಯಲ್ವಾ? ಇಲ್ಲೇನು ಮಾಡಬೇಕು, ಎಸ್ ಎಸ್ ಆರ್ ಸಿಗುತ್ತೆ. ಎಸ್ ಎಸ್ ಸಿ Pi²/ni. ಇದು Pi² ಅಂದರೆ ಇದನ್ನ ಸ್ಕ್ವೇರ್ ಮಾಡಿ ಅದು ಎಷ್ಟಿದೆ ಡೇಟಾ ಅದು ಬರ್ಕೋಬೇಕು ನೋಡಿ. 1 2 3 4 ಆ ಥರ ಎಸ್ ಎಸ್ ಸಿ ಸಿಗುತ್ತೆ. ಎಸ್ ಎಸ್ ಸಿ ಅಂದರೆ TSS - SSR - SSC ಮಾಡಿದ್ರೆ SSC ಬರುತ್ತೆ. ಆಮೇಲೆ ಟೇಬಲ್ನ ಬರ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ FR/FC ಫೈಂಡ್ ಮಾಡಿ, FR/FC ಕಂಪೇರ್ ಮಾಡಬೇಕು ಯಾವುದಕ್ಕೆ, ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂಗೆ. ಆಮೇಲೆ ಇದಾದಮೇಲೆ ನೀವೇನು ಮಾಡಬೇಕು, ಕಂಪೇರ್ ಮಾಡಿದ್ಮೇಲೆ ಅಕ್ಸೆಪ್ಟೆಡ್ ರಿಜೆಕ್ಟೆಡ್. ಇಲ್ಲಿ ನೋಡಿ ಹೈಪಾಥಿಸಿಸ್ ಅಕ್ಸೆಪ್ಟ್ ಫಾರ್ ಕಾಲಮ್, ಯಾಕೆಂದರೆ ಕಾಲಮ್ ವ್ಯಾಲ್ಯೂ FC ವ್ಯಾಲ್ಯೂ ಕಡಿಮೆ ಇದೆ. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂಗೆ. FR ವ್ಯಾಲ್ಯೂ ಜಾಸ್ತಿ ಇದೆ, ಸ್ಟ್ಯಾಂಡರ್ಡ್ ಎಫ್ ವ್ಯಾಲ್ಯೂ ಕಂಪೇರ್ ಮಾಡಿ. ಅದಕ್ಕೆ ಹೈಪಾಥಿಸಿಸ್ ಅಕ್ಸೆಪ್ಟ್ ಫಾರ್ ಕಾಲಮ್ ಆ್ಯಂಡ್ ರಿಜೆಕ್ಟೆಡ್ ಫಾರ್ ರೋಸ್ ಅಂತ ಬರ್ಕೊಡಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು.